ಏನು ಚಿನ್ನ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಎದಕ್ಕಂದ್ರೆ ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ಕೊನೆ ಆಗ್ತಾ ಇದೆ. ಅಂದ್ರೆ ನೋಡಿ, ನಮ್ಮ ಭಾರತದಲ್ಲಿ ಬಂಗಾರ ಬೆಳ್ಳಿ ಖರೀದಿ ಮಾಡೋರ ಸಂಖ್ಯೆ ಒಂದು ಕಡೆಗೆ ಕಡಿಮೆ ಆಗಿದ್ರು ಕೂಡ, ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿದ್ರು ಕೂಡ ಜನರು ಈಗ ಖರೀದಿ ಮಾಡ್ತಾರಾ ಇಲ್ವಾ? ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಬಂಗಾರದ ಬಗ್ಗೆ ಏನ್ ಹೇಳುತ್ತೆ ಅಂದ್ರೆ, ನೀವು ಮನೆಯಲ್ಲಿ ಚಿನ್ನ ಇಟ್ಟಿದ್ರೆ, ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಚಿನ್ನ ಬೆಳ್ಳಿಯಲ್ಲಿ ನೀವೇನಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ, ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನೋಡಿ, ಇವತ್ತಿನಿಂದಲೇ ಯುದ್ಧ ನಿಲ್ತಾ ಇದೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಸಹಿ ಕೂಡ ಹಾಕ್ತಾ ಇದ್ದಾರಂತೆ. 19ನೇ ತಾರೀಕಿಗೆ ಎಲ್ಲಾ ಕೂಡ ಮುಗಿದು ಹೋಗ್ತಾ ಇದೆ. ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ 3 ತಿಂಗಳು ನಡೀತಲ್ಲ, ಇದೆಲ್ಲಾ ಕೂಡ ಈಗ ಕೊನೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗುತ್ತೆ, ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಕೊನೆ ಹಾಡಲಾಗುತ್ತೆ, ಇನ್ನು ಯಾವುದೇ ರೀತಿ ಸಮಸ್ಯೆ ಇನ್ ಮುಂದೆ ಇರೋದಿಲ್ಲ. ಆದ್ರೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏನಾಗುತ್ತೆ ನೋಡಿ, ಯಾವಾಗ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಪ್ರಾರಂಭವಾಗುತ್ತೆ, ಬಂಗಾರ ಬೆಳ್ಳಿ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತೆ. ಆದ್ರೆ ಈ ಬಾರಿ ಏನಾಗಿದೆ, ಬಂಗಾರ ಬೆಳ್ಳಿ ಬೆಲೆ ಈಗ ಯುದ್ಧ ಮುಗೀತಲ್ಲ, ಈಗ ಬೆಲೆ ಇಳಿಕೆ ಆಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ನೋಡೋಣ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಆಸೆ ಇದ್ರೆ, ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ಆ ಒಂದು ನಿಮ್ಮ ಉತ್ತರ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನೋಡಿ, ಒಂದು ಕಡೆಗೆ ಇವತ್ತು ನಾವು ನಿಮಗೆ ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿರುವಂತದ್ದು. ನೋಡಿ, ಬಂಗಾರ ಬೆಳ್ಳಿ ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಆ ಒಂದು ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಬೆಳ್ಳಿ ಬೆಲೆ, ಬಂಗಾರದ ಬೆಲೆ ಎರಡೂ ಕೂಡ ಮುಂದಿನ ಬರೋ ದಿನ ಏರಿಕೆ ಆಗಬಹುದು. ಹೌದು, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ಬಿಡುತ್ತೆ ಅಂತ ನೀವು ವಿಚಾರ ಮಾಡಿದ್ರೆ ಅದು ತಪ್ಪು. ಎದಕ್ಕಂದ್ರೆ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ನೋಡ್ತಿರ್ಬೋದು. ಯಾವಾಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದು ಘೋಷಣೆ ಮಾಡಿದ್ರು, ಯುದ್ಧ ನಿಲ್ಲಿಸ್ತಾ ಇದ್ದೀನಿ, ಯಾವುದೇ ರೀತಿ ಅಟ್ಯಾಕ್ ಮಾಡಲ್ಲ, ಸ್ಟೇಟ್ ಆಫ್ ಹಾರ್ಮೋಸ್ ಕೂಡ ಓಪನ್ ಅಂತ ಹೇಳಿದ್ರಲ್ಲ, ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಇಳಿಕೆ ಆಗಿತ್ತು. ಆದ್ರೆ ಆ ಒಂದು ಹೇಳಿಕೆಯಿಂದ ಬೆಳ್ಳಿ ಬೆಲೆ ಏರಿಕೆ ಆಗಿದೆ. ಅಂದ್ರೆ ನೋಡಿ, ಲೆಕ್ಕಾಚಾರ ಎಲ್ಲ ಉಲ್ಟಾ ಅಂತಾನೆ ಹೇಳ್ಬೋದು. ತುಂಬಾ ಜನ ಕೂಡ ಇದೇ ವಿಚಾರ ಮಾಡಿರ್ಬೋದು, ಯುದ್ಧ ಮುಗಿತಪ್ಪ ಅಂದ್ರೆ ಬೆಳ್ಳಿ ಮತ್ತೆ 1 ಲಕ್ಷ ರೂಪಾಯಿ ಆಗ್ಬಿಡುತ್ತೆ, ಬಂಗಾರ ಮತ್ತೆ 50,000 ರೂಪಾಯಿ ಆಗ್ಬಿಡುತ್ತೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ಅದು ಸತ್ಯವಲ್ಲ. ಎದಕ್ಕಂದ್ರೆ ನಿಜವಾದ ರಿಪೋರ್ಟ್ ನಾವು ನಿಮಗೆ ಹೇಳ್ತಾ ಇದ್ದೇವೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಒಂದು ಹೇಳಿಕೆಯಿಂದ ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದ್ದಂತೆ ಬೆಳ್ಳಿ ಬರೋಬ್ಬರಿ ಕೇವಲ ಒಂದು ದಿನದಲ್ಲಿ 10 ರಿಂದ 12 ಸಾವಿರ ರೂಪಾಯಿ ಏರಿಕೆ ಕಂಡಿರುವಂತದ್ದು. ಅಂದ್ರೆ ನೋಡಿ, ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ನಾವು ನಿಮಗೆ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಅಂದ್ರೆ ಇನ್ನೊಂದ್ಸಲ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ತೇವೆ. ಇಲ್ಲಿ ನೋಡಬಹುದು, 2,32,000 ರೂಪಾಯಿ ತನಕ ಬಂದಿತ್ತಲ್ಲ ಬೆಲೆ. ನಂತರ ನೋಡಿ, ಯಾವಾಗ ಸೀಸ್ ಫೈರ್ ಅಂದ್ರೆ ಯಾವಾಗ ಕದನ ವಿರಾಮ ಮತ್ತೆ ಘೋಷಣೆ ಆಯ್ತು, ಮತ್ತೆ 10,000 ರೂಪಾಯಿ ಏರಿಕೆ ಆಯ್ತು. ಯಾವಾಗ ಅಧಿಕೃತವಾಗಿ ಟ್ರಂಪ್ ಅವರು ಸಹಿ ಹಾಕ್ತೀರಂತ ಘೋಷಣೆ ಮಾಡಿದ್ರಲ್ಲ, 6,000 ರೂಪಾಯಿ ಏರಿಕೆ ಆಯ್ತು. ಒಟ್ಟು ಇಲ್ಲಿ ಹೇಳ್ಬೇಕಂದ್ರೆ 2,30,000 ರೂಪಾಯಿಂದ 2,52,000 ರೂಪಾಯಿ 2 ದಿನದಲ್ಲಿ ಜಿಗಿತ ಕಂಡಿದೆ. ಅಂದ್ರೆ ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 22,000 ರೂಪಾಯಿ ಅಷ್ಟು ಏರಿಕೆ ಇಲ್ಲಿ ಆಗಿದೆ. ಆದ್ರೆ ಇದೇನಾಗಿತ್ತು, ಎಲ್ಲರೂ ಕೂಡ ಇಲ್ಲ 1 ಲಕ್ಷ ರೂಪಾಯಿ ಆಗ್ಬಿಡುತ್ತೆ, 1.5 ಲಕ್ಷ ರೂಪಾಯಿ ಆಗ್ಬಿಡುತ್ತೆ, ಬೆಳ್ಳಿ ಮತ್ತೆ ಇಳಿಕೆ ಆಗುತ್ತೆ ಅಂತ ನೀವು ವಿಚಾರ ಮಾಡ್ತಿರ್ಬೋದು. ಆದ್ರೆ ಈ ಬಾರಿ ಎಲ್ಲಾ ಕೂಡ ಉಲ್ಟಾ ಆಗಿದೆ. ಎದಕ್ಕೆ ಅಂತ ನೀವು ಕಾರಣ ಕೇಳಬಹುದು ವೀಕ್ಷಕರೇ. ಕಚ್ಚಾ ತೈಲ. ಹೌದು, ಯಾವಾಗ ಯುದ್ಧಗಳು ಪ್ರಾರಂಭವಾಯಿತು, ಕಚ್ಚಾ ತೈಲ ಬೆಲೆ ಏರಿಕೆ ಆಯ್ತು ನೋಡಿ, ಅವಾಗ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರು ಹೂಡಿಕೆ ಮಾಡೋದನ್ನ ಕಡಿಮೆ ಮಾಡಿದ್ರು. ಅವಾಗ ಇದ್ರದ್ದು ಬೆಲೆ ಇಳಿಕೆ ಆಗಿತ್ತು. ಸೊ ವೀಕ್ಷಕರೇ, ಈ ಬಾರಿ ಕಚ್ಚಾ ತೈಲ ಬಂದಿರೋದ್ರಿಂದ ಅಡ್ಡ ಎಲ್ಲಾ ಕೂಡ ಉಲ್ಟಾ ಪಲ್ಟಾ ಆಗಿತ್ತು. ಅದೇ ತರ ಈಗ ಕಚ್ಚಾ ತೈಲ ಬೆಲೆ ಭಾರಿ ಒಂದು ಇಳಿಕೆ ಆಗಿದೆ. ನೋಡಿ, ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಈಗ ನಾವು ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕಚ್ಚಾ ತೈಲ ಬೆಲೆ ಕೂಡ 4% ಇಳಿಕೆ ಆಗಿದೆ. ಅಂದ್ರೆ ಮೊದಲು ಯುದ್ಧಕ್ಕಿಂತ ಮೊದಲೇ ಇದ್ದ ಬೆಲೆ ಈಗ ಮತ್ತೆ ಆ ಒಂದು ಬೆಲೆಗೆ ಬರ್ತಾ ಇದೆ. ಸೊ ವೀಕ್ಷಕರೇ, ಕಚ್ಚಾ ತೈಲ ಬೆಲೆ ಇಳಿಕೆ ಆಗ್ತಾ ಇದೆ ಅಂದ್ರೆ ಎಲ್ಲಾ ಹೂಡಿಕೆದಾರರು ಕೂಡ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿರೋ ಹಣವನ್ನ ವಿಡ್ರಾವಲ್ ಮಾಡ್ತಾರೆ. ಆ ಒಂದು ಹಣವನ್ನ ತಗೊಂಡು ಮತ್ತೆ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಈಗ ಮತ್ತೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಬೆಳ್ಳಿ ಬೆಲೆಗೆ ಎಷ್ಟಾಗಿದೆ ನೋಡಿ, 1 ಕೆಜಿಗೆ 2,65,000 ರೂಪಾಯಿ. ನಿನ್ನೆ 2,60,000 ಇತ್ತು, ಇವತ್ತು 5,000 ರೂಪಾಯಿ ಏರಿಕೆ ಆಗಿದೆ. ಗ್ರಾಮ್ ಮೇಲೆ 5 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಕೆಜಿ ಮೇಲೆ 5,000 ರೂಪಾಯಿ ಏರಿಕೆ ಆಗಿದೆ. 2,65,000 ರೂಪಾಯಿ. ಇದ್ರ ಮೇಲೆ 3% GST ಇರುತ್ತೆ. ಟೋಟಲ್ 2,72,000 ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ನೋಡಿ ವೀಕ್ಷಕರೇ, ಅದೇ ನಿಮಗೆ ಅರ್ಥ ಆಗ್ಬೇಕು, ಇವತ್ತು ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಏರಿಕೆ ಆಗುವ ಚಾನ್ಸ್ ಇದೆ. ಅಂದ್ರೆ ಇನ್ನು ಒಂದು ವಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಎದಕ್ಕಂದ್ರೆ ಈ ಒಂದು ತಿಂಗಳು ಮಾರ್ಕೆಟ್ ತುಂಬಾ ವಾಲೆಟೋಲ್ ಇರುತ್ತೆ. ಅಂದ್ರೆ ಒಂದು ದಿನ ಏರಿಕೆ ಆಗೋದು, ಒಂದು ದಿನ ಇಳಿಕೆ ಆಗೋದು, ಈ ತರ ಆಗ್ತಾ ಇರುತ್ತೆ. ಎದಕ್ಕಪ್ಪ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಟೆನ್ಷನ್ ಕಡಿಮೆ ಆಗ್ತಾ ಇದೆ.
ಹೂಡಿಕೆದಾರರ ಮನಸ್ಥಿತಿ ಆಗಿರ್ಬೋದು ಅಥವಾ ಜಾಗತಿಕ ಮಟ್ಟದಲ್ಲಿ ಮತ್ತೆ ಏನಾದ್ರೂ ಬದಲಾವಣೆಗಳಾದ್ರೆ, ಮತ್ತೆ ಏನಾದ್ರೂ ಯುದ್ಧಗಳು ಶುರುವಾದ್ರೆ ಮತ್ತೆ ಇದ್ರದ್ದು ಬೆಲೆ ಇಳಿಕೆ ಏರಿಕೆ ಆಗ್ತಾ ಇರುತ್ತೆ. ಇದೊಂದು ಕಡೆಗೆ ಬಂಗಾರದ ಬೆಲೆ ನೋಡಿ, ಜಾಗತಿಕ ಮಟ್ಟದಲ್ಲಿ ಯುದ್ಧಗಳ ಪರಿಣಾಮ ಯಾವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯ್ತು ನೋಡಿ, ಅವಾಗ ಬಂಗಾರದ ಬೆಲೆ ಏರಿಕೆ ಆಗಿತ್ತು. ಅಂದ್ರೆ 50,000 ರೂಪಾಯಿದದ್ದು 1,00,000 ಆಗಿತ್ತು. ಆದ್ರೆ ಈ ಬಾರಿ ಅಮೆರಿಕ ಇರಾನ್ ನಡುವಿನ ಯುದ್ಧ ಇದ್ರೂ ಕೂಡ ಬಂಗಾರ ಏರಿಕೆಯಾಗಿಲ್ಲ, ಇಳಿಕೆ ಆಗಿಲ್ಲ. ಅಂದ್ರೆ ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್, ಅಂದ್ರೆ ಒಂದು ಕಾನ್ಸ್ಟೆಂಟ್ ಅಂತಾನೆ ಹೇಳ್ಬೋದು. ನೋಡಿ 7,000-8,000 ರೂಪಾಯಿ ಇಳಿಕೆ ಆಗಿತ್ತು ನೋಡಿ, ಮತ್ತೆ ಘೋಷಣೆ ಆಗ್ತಾ ಇದ್ದಂತೆ ಯುದ್ಧ ನಿಂತ ಮೇಲೆ ಮತ್ತೆ 6,500 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಇದರ ಅರ್ಥ ಯುದ್ಧಗಳು ಈಗ ನಿಂತಿದೆಯಲ್ಲ, ಕಚ್ಚಾ ತೈಲ ಬೆಲೆ ಇಳಿಕೆ ಆಗ್ತಾ ಇದೆಯಲ್ಲ, ಹೂಡಿಕೆದಾರರು ಮತ್ತೆ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಎಲ್ಲಿ ಲಾಭ ಸಿಗುತ್ತೆ ಅಲ್ಲಿ ಹೂಡಿಕೆ ಮಾಡೋದು ಹೂಡಿಕೆದಾರರ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಯಾವಾಗ ಬಂಗಾರ ಬೆಳೆಯಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ ಅವಾಗ ಇದಕ್ಕೆ ಡಿಮ್ಯಾಂಡ್ ಬರುತ್ತೆ, ಇದ್ರದ್ದು ಬೆಲೆ ಏರಿಕೆ ಆಗುತ್ತೆ. ಆದ್ರೆ ನೋಡಿ, ಆಮದು ಸುಂಕ ಏರಿಕೆ ಮಾಡಿದಾಗ ಬೆಲೆ 1,60,000 ರೂಪಾಯಿ ಇತ್ತು. ಯಾವಾಗ ಈ ಒಂದು ಡಿಮ್ಯಾಂಡ್ ಕಡಿಮೆ ಆಯ್ತು ನೋಡಿ ಬಂಗಾರಕ್ಕೆ, ಅವಾಗ 13,000 ರೂಪಾಯಿಷ್ಟು ಇಳಿಕೆ ಆಗಿತ್ತು. ಅಂದ್ರೆ ಹತ್ತತ್ರ 1,46,000 ರೂಪಾಯಿ ತನಕ ಬಂಗಾರದ ಬೆಲೆ ಬಂದಿತ್ತು ವೀಕ್ಷಕರೇ. ಇನ್ನು ಇಳಿಕೆ ಆಗ್ಬೇಕಾಗಿತ್ತು. ಅದರ ನಡುವೆ ಅಮೆರಿಕ ಅಧ್ಯಕ್ಷರು ತಮ್ಮ ಒಂದು ಯುದ್ಧವನ್ನ ಸ್ಥಗಿತ ಮಾಡಿದ್ರು. ಈಗ ನಮಗೆ ಪೆಟ್ರೋಲ್ ಡೀಸೆಲ್ ಸಮಸ್ಯೆನೂ ಆಗಲ್ಲ, ಗ್ಯಾಸ್ ಸಿಲಿಂಡರ್ ಸಮಸ್ಯೆನೂ ಕೂಡ ಇನ್ನು 2-3 ತಿಂಗಳಲ್ಲಿ ಎಲ್ಲಾ ಕೂಡ ಸರಿಯಾಗುತ್ತೆ. ಯಾಕಂದ್ರೆ ಹೋರ್ಮಜ್ ಜಲಸಂಧಿ ಓಪನ್ ಆಗಿದೆ, ಕಚ್ಚಾ ತೈಲ ಡಿಮ್ಯಾಂಡ್ ಕೂಡ ಈಗ ಕಡಿಮೆ ಆಗಿದೆ. ಹೀಗಾಗಿ ಬಂಗಾರ ಬೆಳ್ಳಿ ನೋಡಿ ಯಾವ ತರ ಏರಿಕೆ ಆಗಿದೆ. ಕೇವಲ 2 ದಿನದಲ್ಲಿ 7,500 ರೂಪಾಯಿಷ್ಟು ಏರಿಕೆ ಆಗಿದೆ. ಅಂದ್ರೆ ನೀವು ಮಾಡಿರೋ ಲೆಕ್ಕಾಚಾರ, ತಜ್ಞರು ಮಾಡಿರೋ ಲೆಕ್ಕಾಚಾರ ಎಲ್ಲಾ ಕೂಡ ಉಲ್ಟಾ ಆಗಿರೋದು ಇಲ್ಲಿ ಸಾಕ್ಷಿ ಸಮೇತ ನಮಗ್ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯುದ್ಧಗಳು ನಿಂತ್ರೆ ಬೆಲೆ 1,30,000 ರೂಪಾಯಿ ಆಗ್ಬೇಕಾಗಿತ್ತು. ಆದ್ರೆ ಕಚ್ಚಾ ತೈಲ ಇಂಟರ್ಮೀಡಿಯೇಟ್ ಇರೋದ್ರಿಂದ, ಕಚ್ಚಾ ತೈಲ ಕ್ರೂಡ್ ಆಯಿಲ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಈ ಒಂದು ಕ್ರೂಡ್ ಆಯಿಲ್ ಬೆಲೆ ಇಳಿಕೆ ಆಗ್ತಾ ಇರೋ ಪರಿಣಾಮ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಸೊ ವೀಕ್ಷಕರೇ, ಯುದ್ಧ ನಿಂತರೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇದು ಒಂದು ಸಿಂಪಲ್ ಆಗಿರೋ ಒಂದು ಫಂಡ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಬಂಗಾರ ಖರೀದಿ ಮಾಡೋರು ಈಗ ತಗೋಬೇಕಾ ಬೇಡವಾ ನೋಡಿ. ಇನ್ನು 1 ತಿಂಗಳು ಕಾಲ ಬಂಗಾರ ಬೆಳ್ಳಿಗೆ ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಎದಕ್ಕಂದ್ರೆ 3 ತಿಂಗಳಿನಿಂದ ಈ ಒಂದು ಬಂಗಾರ ಬೆಳ್ಳಿ ಮಾರ್ಕೆಟ್ ತುಂಬಾ ಒಂದು ಶಕ್ತಿಯನ್ನ ಹಿಡಿದುಕೊಂಡಿದೆ. ಅಂದ್ರೆ ಕೆಲವರು ಹೂಡಿಕೆದಾರರು ಹೂಡಿಕೆ ಮಾಡ್ಲಾ ಬೇಡವಾ ಅಂತ ಟೆನ್ಷನ್ ತಗೊಂಡು ಚಿಂತೆ ಮಾಡ್ತಿರ್ತಾರೆ. ಹೂಡಿಕೆದಾರರೊಂದು 1 ರೂಪಾಯಿ 2 ರೂಪಾಯಿ 100 ರೂಪಾಯಿ ಹೂಡಿಕೆ ಮಾಡೋರಲ್ಲ ವೀಕ್ಷಕರೇ. ಸಾವಿರಾರು ಕೋಟಿ ಹಣ ವಿದೇಶಿ ಬ್ಯಾಂಕುಗಳು, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಅಮೆರಿಕ, ರಷ್ಯಾ, ಚೀನಾ, ಸೌತ್ ಆಫ್ರಿಕಾ ಈ ದೇಶಗಳು ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಅವರು ಈಗ ಹೂಡಿಕೆ ಮಾಡಿದ್ರೆ ಇದ್ರದ್ದು ಬೆಲೆ ಮತ್ತೆ ಏರಿಕೆ ಆಗೋ ಚಾನ್ಸ್ ಇದೆ. ಒಂದು ವೇಳೆ ವಿಡ್ರಾಲ್ ಮಾಡಿದ್ರೆ ಬೆಲೆ ಇಳಿಕೆನೂ ಆಗ್ಬಹುದು, ಆದ್ರೆ ಏರಿಕೆ ಆಗೋ ಚಾನ್ಸ್ ಜಾಸ್ತಿ ಇದೆ. ಇದರ ಬೆನ್ನಲ್ಲೇ ನೋಡ್ತಿರ್ಬೋದು, ಬಂಗಾರದ ಬೆಲೆ ಈಗ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,13,650 ರೂಪಾಯಿ. ಇದು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ವೀಕ್ಷಕರೇ. 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರಬೇಕು. ಇದು ನಿಮಗ್ ಗೊತ್ತಿರಲಿ. ತುಂಬಾ ಜನ 18 ಕ್ಯಾರೆಟ್ ಅಂತ ತಗೋತಾರೆ, ಆದ್ರೆ ಅದರಲ್ಲಿ 65% ಬಂಗಾರ ಇರುತ್ತೆ. 10% ಮೋಸ ಅಂದ್ರೆ ಲಕ್ಷಕ್ಕೆ 10,000 ರೂಪಾಯಿ ಮೋಸ ನಿಮಗಾಗುತ್ತೆ. ಸೊ ವೀಕ್ಷಕರೇ, ನೀವು 18 ಕ್ಯಾರೆಟ್ ತಗೋತೀರಾ ಅಂದ್ರೆ ಅದರಲ್ಲಿ 75% ಬಂಗಾರ ಇರಬೇಕು, 25% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣವನ್ನ ರೆಡಿ ಮಾಡಿರ್ತಾರೆ. ಅದಕ್ಕೆ ಕಡ್ಡಾಯವಾಗಿ ನೀವು 750 KDM ಅಂತ ಬರುತ್ತೆ, ಅದಕ್ಕೆ BIS ಹಾಲ್ ಮಾರ್ಕ್ ಕೂಡ ಬರುತ್ತೆ. ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ, ನಿಮಗೆ ಮೋಸ ಆಗೋದಿಲ್ಲ. ಇನ್ನು ಜನ ಮತ್ತೆ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ಮೇಕಿಂಗ್ ಚಾರ್ಜ್ ಡಬಲ್ ಕೊಟ್ಟಿರ್ತಾರೆ ನೋಡಿ. ನಿಮಗ್ ಗೊತ್ತಿರಲ್ಲ, ಮಾರ್ಕೆಟ್ ಗಿಂತ ಕಮ್ಮಿ ಬೆಲೆಗೆ ಬಂಗಾರ ಕೊಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಆಭರಣಕ್ಕೆ ರೆಡಿ ಮಾಡೋ ಮೇಕಿಂಗ್ ಚಾರ್ಜ್ ಅಲ್ಲಿ ಡಬಲ್ ತಗೋತಾರೆ. ಅಂದ್ರೆ ನೋಡಿ, ನೀವು ಎಲ್ಲಿ ಕರೆಕ್ಟ್ ಬೆಲೆ ಇದೆ, ಎಲ್ಲಿ ಮೇಕಿಂಗ್ ಚಾರ್ಜ್ ರೀಸನಬಲ್ ಇದೆ, ಎಲ್ಲಿ BIS ಮಾರ್ಕು, ಹಾಲ್ ಮಾರ್ಕು ಅಥವಾ HUID ಕೋಡ್ ಅಂತಾನು ಕೂಡ ಬರುತ್ತೆ. ಅದು ಕೂಡ ಕೇಂದ್ರ ಸರ್ಕಾರ ಮುಂದಿನ ಬರೋ ದಿನ ಕಡ್ಡಾಯ ಮಾಡ್ತಾ ಇದೆ. HUID ಕೋಡ್ ಅಂದ್ರೆ ಒಂದು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಪ್ರತಿ ಆಭರಣದ ಮೇಲೆ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಯಾವ ತರ ನಮಗಿರುತ್ತಲ್ಲ, ಅದೇ ತರ ಬಂಗಾರದ ಆಭರಣಗಳಿಗೂ ಕೂಡ ಒಂದು HUID ಕೋಡ್ ಬರುತ್ತೆ. ಆ ಒಂದು ಕೋಡ್ ನಾವು ಆನ್ಲೈನ್ BIS ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಅದು ಎಷ್ಟು ಗ್ರಾಮ್ ಇದೆ, ಅದಕ್ಕೆ ಯಾರು ಮಾಲೀಕರು, ಎಲ್ಲ ಇನ್ಫಾರ್ಮೇಶನ್ ಕೂಡ ಆನ್ಲೈನ್ ನಲ್ಲಿ ಸಿಗುತ್ತೆ. ಸೊ ಇದಕ್ಕೆ HUID ಕೋಡ್ ಅಂತಾನು ಕೂಡ ಕರೀತಾರೆ. ಇನ್ನು ಕರ್ನಾಟಕ ದೇಶಾದ್ಯಂತ ಇದು ಜಾರಿಗೆ ಬರೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಸದ್ಯಕ್ಕೆ ಹಾಲ್ ಮಾರ್ಕ್ ಕಡ್ಡಾಯ ಇದೆ. ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೋಬೇಡಿ, ಮೇಕಿಂಗ್ ಚಾರ್ಜ್ ಅಲ್ಲಿ ಮೋಸ ಹೋಗಬೇಡಿ. ಇನ್ನು ಮೂರನೇದಾಗಿ ತೂಕದಲ್ಲಿ ಮೋಸ ಹೋಗಬೇಡಿ. ಅಂದ್ರೆ 10 ಗ್ರಾಮ್ ಬಂಗಾರ ಇರುತ್ತೆ, ಅದ್ರ ಮೇಲೆ ಏನಾದ್ರೂ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಗಳನ್ನ ಹಾಕಿದ್ರೆ, ಅಂದ್ರೆ ಒಂದು ಮುತ್ತು ಹವಳದ ತರ ಒಂದು ಡುಪ್ಲಿಕೇಟ್ ಆರ್ಟಿಫಿಷಿಯಲ್ ಇಮಿಟೇಷನ್ ಜ್ಯುವೆಲರಿ ಗಳನ್ನ ಹಾಕಿರ್ತಾರೆ, ಅದ್ರದ್ದು ತೂಕ
1 ಗ್ರಾಮ್ ಇರುತ್ತೆ, ಅದು ಮೈನಸ್ ಮಾಡಿಸಿ. 1 ಗ್ರಾಮ್ ಕೂಡ ನಿಮಗೆ ಉಳಿತಾಯವಾದ್ರೆ 15,000 ರೂಪಾಯಿ ನಿಮಗೆ ಉಳಿತಾಯ ಅಂತ ಹೇಳ್ಬಹುದು. ಹಾಗಾದ್ರೆ 22 ಕ್ಯಾರೆಟ್ ಎಷ್ಟು ಆಗಿದೆ ಬೆಲೆ? 1,38,900 ರೂಪಾಯಿ. ಅಂದ್ರೆ ಇದು 22 ಕ್ಯಾರೆಟ್ ಅಂದ್ರೆ 91.6% ಬಂಗಾರ ಇದರಲ್ಲಿ ಇರುತ್ತೆ. 8.4% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಒಂದು ರೆಡಿ ಮಾಡಿರ್ತಾರೆ. ಇದಕ್ಕೆ 22 ಕ್ಯಾರೆಟ್ 916 ಅಂತಾನು ಕೂಡ ತುಂಬಾ ಜನ ಕರೀತಾರೆ. ಅಂದ್ರೆ 916 ಆಭರಣ ಅಂತಾನು ಕೂಡ ತುಂಬಾ ಜನ ಕರೀತಾರೆ ವೀಕ್ಷಕರೇ. ಇಲ್ಲೂ ಕೂಡ ನೀವು ತೂಕದಲ್ಲಿ ಮೋಸ ಹೋಗಬೇಡಿ. 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ, ನೀವು ಚಿನ್ನದ ಒಂದು ಬಳೆ ಆಗಿರ್ಬೋದು, ಬಂಗಾರದ ನಕ್ಲೆಸ್ ನೀವು ತಗೋತಾ ಇದ್ರೆ ಅದ್ರ ಮೇಲೆ ಏನೇ ಒಂದು ಇಮಿಟೇಷನ್ ಜ್ಯುವೆಲರ್ಸ್ ಗಳನ್ನ ಹಾಕಿದ್ರೆ ಅದನ್ನ ಮೈನಸ್ ಮಾಡಿಸಿ, ತೂಕದಿಂದ ಲೆಸ್ ಮಾಡಿಸಿ, ಅವಾಗ ನಿಮಗೆ ನಿಖರವಾದ ಬಂಗಾರದ ಬೆಲೆಗೆ ನೀವು ಅಮೌಂಟ್ ಕೊಡಿ. ಯಾಕಂದ್ರೆ 1 ಗ್ರಾಮ್ ಆರ್ಟಿಫಿಷಿಯಲ್ ಜ್ಯುವೆಲರ್ ಇದು ಕೇವಲ 500 ರೂಪಾಯಿ 200 ರೂಪಾಯಿ ಇರುತ್ತೆ. 1 ಗ್ರಾಮ್ ಬಂಗಾರದ ಬೆಲೆ 15,000-14,000 ರೂಪಾಯಿ ತನಕ ಇರುತ್ತೆ. 1 ಗ್ರಾಮ್ ಕೂಡ ನಿಮಗೆ ಮೋಸ ಹೋದ್ರೆ ದೊಡ್ಡ ಮಟ್ಟದ ಮೋಸ ಅಂತಾನೆ ಹೇಳ್ಬಹುದು. ಇನ್ನು ಕಡ್ಡಾಯವಾಗಿ 3% GST ಬಿಲ್ ಕೂಡ ತಗೊಳ್ಳಿ. ಕೇಂದ್ರ ಸರ್ಕಾರ ನೇಮ ತಂದಿದ್ರು, ನಿಮಗೆಲ್ಲ ಗೊತ್ತಿರಬಹುದು. ಮದುವೆ ಆದ ಮಹಿಳೆಯರು, ಹೆಣ್ಣು ಮಕ್ಕಳು ಮನೆಯಲ್ಲಿ 500 ಗ್ರಾಮ್ ವರೆಗೂ ಇಟ್ಕೋಬಹುದು, ಯಾರು ಲೆಕ್ಕ ಕೇಳಲ್ಲ. 500 ಗ್ರಾಮ್ ಮೇಲೆ ನಿಮ್ಮ ಹತ್ತಿರ ಬಂಗಾರ ಇದೆ ಅಂದ್ರೆ ಕಡ್ಡಾಯವಾಗಿ ಅದಕ್ಕೆ GST ಬಿಲ್ ನೀವು ಹೊಂದಿರಬೇಕು ಅಂತ ಇದೆ. ಮದುವೆ ಆಗಿಲ್ಲ ಅಂದ್ರೆ ಹೆಣ್ಣು ಮಕ್ಕಳು 250 ಗ್ರಾಮು ಅದ್ರ ಮೇಲೆ ಇದ್ರೆ GST ಬಿಲ್ ಇನ್ಕಮ್ ಸೋರ್ಸ್ ನೀವು ತೋರಿಸಬೇಕಾಗುತ್ತೆ. ಪುರುಷರ ಹತ್ತಿರ 100 ಗ್ರಾಮು, ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ಸ್ 100 ಗ್ರಾಮ್ ವರೆಗೂ ಲಿಮಿಟ್ ಇದೆ. 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಕಡ್ಡಾಯವಾಗಿ GST ಬಿಲ್ ಇರಬೇಕು. ಆ ಬಂಗಾರ ನಿಮ್ದೆ ಅನ್ನೋದಕ್ಕೆ ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ನೀವು ತೋರಿಸಬೇಕಾಗುತ್ತೆ. ಇನ್ನು ವೀಕ್ಷಕರೇ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ. 10 ಗ್ರಾಮ್ ಬೆಲೆ 1,51,530. ನೋಡಿ, ಮೊನ್ನೆ 1,46,000 1,48,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ನೋಡಿ ಮತ್ತೆ ಈಗ 1,51,000 ರೂಪಾಯಿ ದಾಟಿದೆ. ಇನ್ನು ಒಂದು ವಾರದಲ್ಲಿ ಸ್ವಲ್ಪ ಏರಿಕೆ ಆಗ್ಬಹುದು, ನಂತರ ಮತ್ತೆ ಸ್ವಲ್ಪ ಇಳಿಕೆನೂ ಆಗ್ಬಹುದು. ಒಂದು ವಾರದಲ್ಲಿ ಎಲ್ಲಾ ಪಿಕ್ಚರ್ ಗೊತ್ತಾಗುತ್ತೆ. ಬಂಗಾರ ಬೆಳ್ಳಿ ಟ್ರೇಡಿಂಗ್ ನಲ್ಲಿ ಎಲ್ಲಾ ಕೂಡ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ನೀವು ಒಂದು ವಾರ 15 ದಿನ ಸ್ವಲ್ಪ ವೇಟ್ ಮಾಡಿ. ಬಂಗಾರ ಬೆಳ್ಳಿ ಬೆಲೆ ಏನಾಗುತ್ತೆ ಅಂತ ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡಿ. ನಂತರ ನೀವು ತಗೋಬಹುದು, ಇಲ್ಲ ಬಿಡಬಹುದು. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.